ಇನ್ನೂ ಬಗೆಹರಿಯದ ತಮಿಳುನಾಡು ಸರ್ಕಾರ ರಚನೆಯ ಕಗ್ಗಂಟು. ಇವತ್ತು ಸಂಜೆ 4 ಗಂಟೆಗೆ ನಿರ್ಧಾರ ಘೋಷಿಸಲಿರುವ ವಿಸಿಕೆ. ಸಂಜೆ 4 ಗಂಟೆಗೆ ನಿರ್ಧಾರವನ್ನ ತಿಳಿಸುವುದಾಗಿ ವಿಸಿಕೆ ಪಕ್ಷ ಹೇಳಿದೆ. ನಿನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಹೇಳ್ತೀವಿ ಅಂತ ಹೇಳಿ, ಅಂದ್ರೆ ಇವತ್ತು ಬೆಳಗ್ಗೆ ಹೇಳ್ತೀವಿ ಅಂದ್ರು. ಆದ್ರೆ ಇವತ್ತು ಹೇಳ್ತಿದ್ದಾರೆ ಸಂಜೆ 4 ಗಂಟೆಗೆ ಅಂತ ಹೇಳಿ. ನಮ್ಮ ಪಕ್ಷದ ಮುಖ್ಯಸ್ಥ ತಿರುಮಾವಳನ್ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಅವರೇನೇ ನಿರ್ಧಾರವನ್ನ ತಗೊಂಡು ನಾವು ಅದನ್ನ ಫಾಲೋ ಮಾಡ್ತೀವಿ ಅನ್ನುವಂಥ ಮಾತನ್ನ ವಿಸಿಕೆ ಪಕ್ಷದ ಮುಖಂಡರು ಹೇಳಿದ್ದಾರೆ. ವಿಸಿಕೆ ನಿರ್ಧಾರ ಪ್ರಕಟಿಸುವವರೆಗೂ ಟಿವಿಕೆ ಪಕ್ಷಕ್ಕೆ ಬಹುಮತ ಸಿಗೋದಿಲ್ಲ. ವಿಸಿಕೆ ಪಕ್ಷದ ನಡೆ ತಮಿಳುನಾಡು ರಾಜಕಾರಣದ ರೋಚಕತೆಯನ್ನ ಮುಗಿಲು ಮುಟ್ಟಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊನ್ನೆ ಏನಂದ್ರು, ಇದೇ ತಿರುಮಾವಳನ್ ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವಿಸಿಕೆ ಪಕ್ಷದ ಮುಖ್ಯಸ್ಥ ಇಬ್ಬರು ಶಾಸಕರು ಗೆದ್ದಿದ್ದಾರೆ ವಿಸಿಕೆ ಪಕ್ಷದಿಂದ. ನಟ ವಿಜಯ್ ಅವರಿಗೆ ಈಗ ಬೇಕಾಗಿರುವುದು ಕೂಡ ಈ ವಿಸಿಕೆ ಪಕ್ಷದ ಬೆಂಬಲ. ಮತ್ತೊಂದು ಪಕ್ಷ ಆಯಿತು ಮುಸ್ಲಿಂ ಲೀಗ್, ಅವರು ನಿನ್ನೆಯೇ ರೂಲ್ಡ್ ಔಟ್ ಮಾಡಿಬಿಟ್ರು, ನಾವು ಯಾವುದೇ ಕಾರಣಕ್ಕೂ ಬೆಂಬಲವನ್ನ ನೀಡುವುದಿಲ್ಲ ಅಂತ ಹೇಳ್ಬಿಟ್ರು. ಹಾಗಾಗಿ ಅವರ ಬೆಂಬಲ ಸಿಗೋದಿಲ್ಲ. ನಿರೀಕ್ಷೆ ಇರೋದು ವಿಸಿಕೆ ಮೇಲೆ. ನಿನ್ನೆ ಸಂಜೆ ಉನ್ನತ ಮಟ್ಟದ ಸಭೆಯನ್ನ ಮಾಡ್ತಾರೆ ಪಕ್ಷದ ಮುಖ್ಯಸ್ಥ ತಿರುಮಾವಳನ್. ನಾಳೆ ನಾವು ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾರೆ. ಬೆಳಗ್ಗೆ 10 ಗಂಟೆಗೆ ನಿರ್ಧಾರ ಪ್ರಕಟ ಆಗತ್ತೆ ಅಂತ ಹೇಳಲಾಗಿತ್ತು, ಆಗ್ಲಿಲ್ಲ. 11 ಗಂಟೆಗೆ ಮಾಡ್ತಾರೆ ಅಂತ ಹೇಳಿದ್ರು, ಅದೂ ಆಗ್ಲಿಲ್ಲ. 12 ಗಂಟೆಗೆ ಅಂದ್ರು, ಅದೂ ಆಗ್ಲಿಲ್ಲ. ಕೊನೆಗೆ ಪಕ್ಷದ ಮುಖಂಡರೇ ಈಗ ಕೆಲವೇ ಕ್ಷಣಗಳ ಹಿಂದೆ ಪ್ರೆಸ್ ಮೀಟ್ ಅನ್ನ ಮಾಡಿ ಘೋಷಣೆ ಮಾಡಿದ್ದಾರೆ, ಸಂಜೆ 4 ಗಂಟೆಗೆ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ. ತಿರುಮಾವಳನ್ ಅವರು ಪಕ್ಷದ ಮುಖ್ಯಸ್ಥರು, ಇಡೀ ನಿರ್ಧಾರವನ್ನ ಕೈಗೊಳ್ಳುವಂತಹ ಜವಾಬ್ದಾರಿಯನ್ನ ನಾವು ಅವ್ರಿಗೆ ಬಿಟ್ಟಿದೀವಿ, ಅವರು ನಿರ್ಧಾರವನ್ನ ಹೇಳ್ತಾರೆ, ಅವ್ರು ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ನಮಗೆ ಅದಕ್ಕೆ ಒಪ್ಪಿಗೆ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗ ವಿಸಿಕೆ ಪಕ್ಷ ನಿರ್ಧಾರವನ್ನ ಪ್ರಕಟಿಸುವವರೆಗೂ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕಗ್ಗಂಟು ಬಗೆಹರಿಯೋದಿಲ್ಲ. ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಈ ರೋಚಕ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಬೀಳೋದಿಲ್ಲ. ನಟ ವಿಜಯ್ ಅವರು ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಬೇಕಾಗತ್ತೆ ವಿಸಿಕೆ ಪಕ್ಷ ಬೆಂಬಲವನ್ನ ಘೋಷಿಸಿದಂತ ನಂತರದಲ್ಲಿ. ಯಾಕಂದ್ರೆ ಈಗ 116 ಇರುವಂತಹ ನಂಬರ್ 118 ಮ್ಯಾಜಿಕ್ ನಂಬರ್ ನ ರೀಚ್ ಆಗಬೇಕು ಅಂತಂದ್ರೆ ನಟ ವಿಜಯ್ ಅವರಿಗೆ ವಿಸಿಕೆ ಪಕ್ಷದ ಬೆಂಬಲ ಬೇಕೇ ಬೇಕು. ವಿಸಿಕೆ ಪಕ್ಷ ಇಷ್ಟೊಂದು ಸಮಯವನ್ನ ತೆಗೆದುಕೊಳ್ತಾ ಇರೋದು ಯಾಕೆ? ಸಾಮಾನ್ಯವಾಗಿ ನೋಡಿದವ್ರಿಗೆ ಅನ್ಸುತ್ತೆ 2 ಸ್ಥಾನಗಳನ್ನ ಗೆದ್ದಿರೋದು, ಯಾವ ಕಾರಣಕ್ಕಾಗಿ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೆ, ಇಷ್ಟೊಂದು ಡಿಲೇ ಮಾಡ್ತಿದ್ದಾರೆ? 2 ಸ್ಥಾನಗಳನ್ನ ಗೆದ್ದಿದ್ರು ಸಮಯದ ಅನಿವಾರ್ಯತೆ ವಿಸಿಕೆ ಪಕ್ಷ, ಈಗ ಸಮಯದ ಅವಶ್ಯಕತೆ, ಆ ಸಮಯದ ಲಾಭವನ್ನ ಪಡೆಯುವಂತಹ ಪ್ರಯತ್ನ ವಿಸಿಕೆ ಪಕ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ರಾಜಕೀಯ ಚದುರಂಗದಾಟ ಇದು. ಯಾವ ಪಾನ್ ಯಾವಾಗ ಯಾರನ್ನ ಉರುಳಿಸುತ್ತೆ, ಯಾವ ರಾಜ ಬಂದು ಹೊಡಿತಾನೋ, ಒಂಟೆ ಬಂದು ಹೊಡೆಯುತ್ತೋ ಅಥವಾ ಸೈನಿಕ ಬಂದು ಹೊಡಿತಾನೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ರೋಚಕ ಘಟ್ಟದಲ್ಲಿ ತಮಿಳುನಾಡಿನ ರಾಜಕೀಯ ಚದುರಂಗದಾಟ ಕಾಣಿಸಿಕೊಳ್ತಾ ಇದೆ. ವಿಸಿಕೆ ಪಕ್ಷದ ಮೌನ, ವಿಸಿಕೆ ಪಕ್ಷ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಮಾಡ್ತಾ ಇರುವಂತಹ ವಿಳಂಬ ತಮಿಳುನಾಡು ರಾಜಕಾರಣದ ರೋಚಕತೆಯನ್ನ ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡ್ತಾ ಇದೆ. ಏನಂದ್ರು ಇದೇ ತಿರುಮಾವಳನ್ ಅವರು 2 ದಿನಗಳ ಹಿಂದೆ, ನೀವು ಅವರ ಸ್ಟೇಟ್ಮೆಂಟ್ ನ ಕೇಳಬೇಕಾಗಿತ್ತು. ಅವ್ರು ಹೇಳ್ತಾರೆ, ನಾವು ಹಾಗೆ ಎಡಪಕ್ಷಗಳು, ನಾವು 3 ಪಕ್ಷಗಳು ಒಂದು ಕೂಟ, ಒಂದು ಮೈತ್ರಿ, ನಾವು 3 ಜನ ಆಲೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಎಡಪಕ್ಷಗಳು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅದನ್ನ ಆಧರಿಸಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಇದೇ ತಿರುಮಾವಳನ್ ಅವರು ಹೇಳಿದ್ರು. ಎಡಪಕ್ಷಗಳು ನಿರ್ಧಾರ ಪ್ರಕಟ ಮಾಡಿದ್ವು ನಿನ್ನೆ. ಫೈನಲಿ ನಿರ್ಧಾರವನ್ನ ಪ್ರಕಟ ಮಾಡಿ ನಾವು ಹೊರಗಡೆನೆ ಇರ್ತೀವಿ, ಆದ್ರೆ ವಿಜಯ್ ಅವರ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತೀವಿ, ರಾಷ್ಟ್ರಪತಿ ಆಳ್ವಿಕೆ ಮೂಲಕ ಬಿಜೆಪಿ ಹಿಂಬಾಗಿಲಿನಿಂದ ಪ್ರವೇಶ ಮಾಡುವುದನ್ನ ತಡೆಯೋದು ನಮ್ಮ ಉದ್ದೇಶ, ಹಾಗಾಗಿ ವಿಜಯ್ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಬೆಂಬಲ ಪತ್ರವನ್ನ ಕೊಡ್ತಾರೆ. ನಟ ವಿಜಯ್ ಅವರು ಅವರ ಕಚೇರಿಗೂ ಕೂಡ ಭೇಟಿಯನ್ನ ಕೊಡ್ತಾರೆ. ಅದಾದಂತಹ ನಂತರದಲ್ಲಿ ವಿಸಿಕೆ ನಿರ್ಧಾರವನ್ನ ಪ್ರಕಟ ಮಾಡಬೇಕಾಗಿತ್ತು, ಆದ್ರೆ ವಿಸಿಕೆ ನಿರ್ಧಾರವನ್ನ ಪ್ರಕಟಿಸಲ್ಲ. ಉನ್ನತ ಮಟ್ಟದ ಸಭೆ ಅಂತ ಹೇಳಿ ಕಾಲಹರಣ ಮಾಡುತ್ತೆ. ಅದಾದಂತಹ ನಂತರದಲ್ಲಿ ನಿನ್ನೆ ಸಂಜೆ ನಡೆದಂತಹ ಮತ್ತೊಂದು ಬೆಳವಣಿಗೆ, ಇದೇ ತಿರುಮಾವಳನ್ ಅವರು ಸ್ಟಾಲಿನ್ ಅವರನ್ನ ಭೇಟಿಯಾಗ್ತಾರೆ. ಡಿಎಂಕೆಯ ಮುಖ್ಯಸ್ಥ ಅವರ ಕಚೇರಿಗೆ ಹೋಗಿ ಭೇಟಿಯನ್ನ ಕೊಡ್ತಾರೆ. ಅದಾದಂತ ನಂತರವೂ ಕೂಡ ನಿರ್ಧಾರ ಪ್ರಕಟ ಆಗಲ್ಲ. ಈಗ ಹೇಳ್ತಿದ್ದಾರೆ ಇವತ್ತು ಸಂಜೆ 4 ಗಂಟೆಗೆ ನಿರ್ಧಾರ ಪ್ರಕಟ ಅಂತ ಹೇಳಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚನ್ನಮೋಹನ್ ನೀಡ್ತಾ ಹೋಗ್ತಾರೆ. ಚನ್ನಮೋಹನ್, ಸಮಯದ ಅನಿವಾರ್ಯತೆ ವಿಸಿಕೆಯ ನಿರ್ಧಾರ ಗೊತ್ತಿದೆ ವಿಸಿಕೆ ಅವರಿಗೆ,
ಈಗ ಇಡೀ ತಮಿಳುನಾಡಿನ ರಾಜಕಾರಣ ಡಿಪೆಂಡ್ ಆಗಿರೋದೇ ನಮ್ಮ ಮೇಲೆ ಅಂತ ಹೇಳಿ. ಹಾಗಾಗಿ ಎಷ್ಟು ಲಾಭ ಪಡಿಬಹುದು, ಯಾವ ರೀತಿಯಾದಂತಹ ಅವಕಾಶಗಳನ್ನ ಪಡೆಯಬಹುದು, ಅದೆಲ್ಲವನ್ನ ಕೂಡ ವಿಸಿಕೆ ಪಕ್ಷ ಮಾಡ್ತಾ ಇದೆ. ಅವರು ನಿರ್ಧಾರ ಪ್ರಕಟ ಮಾಡೋವರೆಗೂ ಈಗಿರುವಂತಹ ಈ ರಣರೋಚಕ ರಾಜಕೀಯ ಚದುರಂಗದಾಟಕ್ಕೆ ಕ್ಲೈಮ್ಯಾಕ್ಸ್ ದೇವರಾಣೆ ಸಿಗೋದಿಲ್ಲ. ಹಾಗಾಗಿ 4 ಗಂಟೆಯ ತನಕ ವೇಟ್ ಮಾಡಬೇಕು. ಬಟ್ ಏನಾಗಬಹುದು? ನಟ ವಿಜಯ್ ಅವರ ಪರವಾಗಿಯೇ ನಿರ್ಧಾರ ಬರಬಹುದಾ, ಅಥವಾ ಡಿಎಂಕೆ ಜೊತೆ ಈ ಕ್ಷಣಕ್ಕೂ ಕೂಡ ಸಂಪರ್ಕದಲ್ಲಿದ್ದಾರೆ ತಿರುಮಾವಳನ್ ಅವರು? ಬೇರೇನಾದ್ರೂ ರಾಜಕೀಯ ಚದುರಂಗದಾಟಗಳು ನಡೆಯುವಂತಹ ಸಾಧ್ಯತೆಗಳಿದಾವ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದೇಶ್, ಈಗ ತಮಿಳುನಾಡು ರಾಜಕಾರಣ ಕ್ಷಣಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಈ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ಪದೇ ಪದೇ ಪಡ್ಕೊಳ್ತಾ ಇದೆ. ನಿನ್ನೆನೆ ವಿಸಿಕೆ ಪಕ್ಷ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ತನ್ನ ಬೆಂಬಲವನ್ನು ಕೊಟ್ಟಿದೆ ಅಂತಲೇ ಹೇಳಲಾಗಿತ್ತು. ಆದರೆ ತಡರಾತ್ರಿ ವಿಸಿಕೆ ಪಕ್ಷ ಇನ್ನೂ ಕೂಡ ಟಿವಿಕೆ ಪಕ್ಷಕ್ಕೆ ಅಧಿಕೃತವಾದಂಥ ಬೆಂಬಲವನ್ನು ನೀಡಿಲ್ಲ. ಇಬ್ಬರು MLAಗಳ ಬೆಂಬಲದ ಪತ್ರವನ್ನು ಟಿವಿಕೆ ಪಕ್ಷಕ್ಕಾಗಲಿ ಅಥವಾ ರಾಜ್ಯಪಾಲರಿಗಾಗಲಿ ನೀಡಿಲ್ಲ ಅನ್ನೋದು ಸ್ಪಷ್ಟ ಆಯಿತು. ಈಗ ಮುಖ್ಯವಾಗಿ ತಮಿಳುನಾಡು ವಿಧಾನಸಭೆಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಈ ವಿಸಿಕೆ ಪಕ್ಷವೇ ಒಂದು ಕಿಂಗ್ ಮೇಕರ್ ಸ್ಥಾನದಲ್ಲಿದೆ. ವಿಸಿಕೆ ಪಕ್ಷದ ಇಬ್ಬರು MLAಗಳ ಬೆಂಬಲ ಯಾರಿಗೆ ಸಿಗುತ್ತೋ ಅವರೇ CM ಆಗ್ತಾರೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡೋದಾದ್ರೆ ಟಿವಿಕೆಗೆ ಈಗ ವಿಸಿಕೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡು ತಿಳಿಸ್ಲಿಕ್ಕೇನೆ ಬಹಳಷ್ಟು ವಿಳಂಬವನ್ನು ಮಾಡ್ತಾ ಇದೆ ಮತ್ತು ಬೇಡಿಕೆಗಳನ್ನು ಕೂಡ ಇಡ್ತಾ ಇದೆ. ಈ ವಿಸಿಕೆ ಪಕ್ಷ ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸೋದೇ ಟಿವಿಕೆ ಪಕ್ಷಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಮತ್ತು ಕಗ್ಗಂಟಾಗಿ ಕೂಡ ಇದೆ. ಏಕೆಂತಂದರೆ ಮೊದಲೇದಾಗಿ ತಮಗೆ DCM ಹುದ್ದೆಯನ್ನು ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದೆ. ಜೊತೆಗೆ ತಮ್ಮ ಪಕ್ಷದ ಇನ್ನೊಬ್ಬ MLAಗೂ ಕೂಡ ಸಚಿವ ಸ್ಥಾನವನ್ನು ನೀಡಬೇಕು. ಇನ್ನು ತಿರುಚಿ ವಿಧಾನಸಭಾ ಕ್ಷೇತ್ರಕ್ಕೆ ವಿಜಯ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಆ ಕ್ಷೇತ್ರದ ಟಿಕೆಟನ್ನು ವಿಸಿಕೆ ಪಕ್ಷಕ್ಕೆ ನೀಡಬೇಕು. ಹೀಗೆ ಬೇಡಿಕೆಗಳ ಮೇಲೆ ಬೇಡಿಕೆಯನ್ನು ಇಡ್ತಾ ಇದೆ. ಈ ಒಂದು ಬೇಡಿಕೆಗಳನ್ನು ಈಡೇರಿಸೋದೇ ಟಿವಿಕೆ ಪಕ್ಷಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಕಗ್ಗಂಟಾಗಿದೆ. ಈ ಕಾರಣಕ್ಕಾಗಿಯೇ ವಿಸಿಕೆ ಪಕ್ಷ ಸಾರ್ವಜನಿಕವಾಗಿ ತನ್ನ ಬೆಂಬಲವನ್ನು ಟಿವಿಕೆ ಪಕ್ಷಕ್ಕೆ ಘೋಷಣೆಯನ್ನು ಮಾಡ್ತಾ ಇಲ್ಲ. ಜೊತೆಗೆ ಇಬ್ಬರು MLAಗಳ ಬೆಂಬಲದ ಪತ್ರವನ್ನು ಕೂಡ ಟಿವಿಕೆ ಪಕ್ಷಕ್ಕಾಗಲಿ ರಾಜಭವನಕ್ಕಾಗಲಿ ನೀಡ್ತಾ ಇಲ್ಲ. ಇದರಿಂದಾಗಿ ಈಗ ಟಿವಿಕೆ ಪಕ್ಷದ ನಾಯಕರುಗಳು, ಕಾರ್ಯಕರ್ತರು ಮತ್ತು ಇಡೀ ತಮಿಳುನಾಡು ಜನತೆ ತುದಿಗಾಲಲ್ಲಿ ನಿಂತ್ಕೊಂಡು ವಿಸಿಕೆ ಪಕ್ಷದ ತೀರ್ಮಾನ ಏನು ಅಂತೇಳಿ ಕಾದು ನೋಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ವಿಸಿಕೆ ಪಕ್ಷ ನಿನ್ನೆನೆ ಬೆಂಬಲವನ್ನು ಕೂಡ ಕೊಡೋದಾಗಿ ಹೇಳಿತ್ತು. ವಿಸಿಕೆ ಪಕ್ಷದ ತೋಲ ಮಾವಳನ್ ಅವರು ಟಿವಿಕೆ ಪಕ್ಷದ ಪರವಾಗಿ ಮಾತನಾಡಿದರು. ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ರಾಜ್ಯಪಾಲರು ಆಹ್ವಾನವನ್ನು ನೀಡಬೇಕು, ಬಹುಮತ ವಿಧಾನಸಭೆಯಲ್ಲಿ ನಿರ್ಣಯವಾಗಬೇಕೆ ವಿನಃ ರಾಜಭವನದಲ್ಲಿ ಅಲ್ಲ ಅಂತ ಹೇಳಿದರು. ಮತ್ತು ಟಿವಿಕೆ ಪಕ್ಷದ ಪರವಾಗಿಯೇ ತೋಳ ಮಾವಳನ್ ಅವರು ಮಾತನಾಡ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಬೆಂಬಲ ಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಶಾಸಕರ ಬೆಂಬಲದ ಪತ್ರವನ್ನು ಮಾತ್ರ ಕೊಡ್ತಾ ಇಲ್ಲ. ಬದಲಿಗೆ ಟಿವಿಕೆ ಪಕ್ಷದ ಜೊತೆಗೆ ಒಂದು ಅಧಿಕಾರದ ಚೌಕಾಸಿಗಿಳಿದಿದ್ದಾರೆ. ಈ ಒಂದು ರಾಜಕೀಯ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ತಾವೇನು ಗರಿಷ್ಠ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತೇಳಿ ಆ ಎಲ್ಲ ಬೇಡಿಕೆಗಳನ್ನು ಕೂಡ ಟಿವಿಕೆ ಪಕ್ಷದ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಈ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ದೇ ಈಗ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಕಾರಣಕ್ಕಾಗಿ ಈ ಎರಡು ಪಕ್ಷಗಳ ನಡುವಿನ ಈ ಅಧಿಕಾರದ ಅಗ್ಗಜಗ್ಗಾಟದ ಮಾತುಕತೆಗಳು ಬಗೆಹರಿತಾ ಇಲ್ಲ. ಈ ಕಾರಣಕ್ಕಾಗಿಯೇ ಇನ್ನೂ ಕೂಡ ವಿಸಿಕೆ ಪಕ್ಷ ಅಧಿಕೃತವಾಗಿ ತಮ್ಮ ಬೆಂಬಲವನ್ನು ಟಿವಿಕೆಗೆ ಘೋಷಣೆ ಮಾಡಿಲ್ಲ. ಈಗ ಸಂಜೆ 4 ಗಂಟೆಗೆ ವಿಸಿಕೆ ಪಕ್ಷದ ಮುಖ್ಯಸ್ಥ ತೋಳ ಮಾವಳನ್ ಅವರು ತಮ್ಮ ತೀರ್ಮಾನವನ್ನು ಪ್ರಕಟಿಸ್ತಾರೆ. ಈ ತೀರ್ಮಾನದಲ್ಲಿ ಏನಾಗಿರುತ್ತೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಏನಾದರೂ ಕೂಡ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಘೋಷಣೆ ಮಾಡುತ್ತಾ, ಇಬ್ಬರು MLAಗಳ ಬೆಂಬಲವನ್ನು ಘೋಷಣೆ ಮಾಡುತ್ತಾ ಇಲ್ವಾ, ಅಥವಾ ನಾವು ತಟಸ್ಥವಾಗಿ ಉಳಿತೇವೆ ಅಂತ ಹೇಳ್ತಾರ, ಇಲ್ವೇ DMK ಜೊತೆಗಿನ ತಮ್ಮ ಮೈತ್ರಿಯನ್ನೇ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾರ ಅಂತಕ್ಕಂಥದ್ರ ಬಗ್ಗೆ ಈಗಲೂ ಕೂಡ ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಕೂಡ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ನಿಮಗೆ 118 ಮಂದಿ MLAಗಳ ಬೆಂಬಲ ಇರತಕ್ಕಂಥ ಬೆಂಬಲದ ಪತ್ರವನ್ನು ಕೊಡಿ, ಅದಾದ ಬಳಿಕ ಅಷ್ಟೇ ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ, ಮಾರನೇ ದಿನವೇ ನೀವು ಸರ್ಕಾರ ರಚನೆ ಮಾಡಿ, ನಂದೇನೂ ಅಭ್ಯಂತರ ಇಲ್ಲ. ಆದರೆ 118 ಮಂದಿ MLAಗಳ ಬೆಂಬಲ ಇರತಕ್ಕಂಥ ಬೆಂಬಲ ಪತ್ರ ಮಾತ್ರ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಈಗ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಈ ರಾಜಕೀಯದ ಎಂಟ್ರಿಯ ಮೊದಲ ಪ್ರಯತ್ನದಲ್ಲಿ ಸಾಕಷ್ಟು ಸಂಕಷ್ಟ ಸವಾಲುಗಳು ಕೂಡ ಎದುರಾಗ್ತಾ ಇವೆ ಮತ್ತು ರಾಜಕೀಯ ಅನುಭವದ ಕೊರತೆ ಕೂಡ ವಿಜಯ್ ಅವರಿಗಿದೆ. ಆ ರಾಜಕೀಯ ಅನುಭವದ ಕೊರತೆ, ಪ್ರಬುದ್ಧತೆಯ ಕೊರತೆ ಮತ್ತು ಸರಿಯಾದಂಥ ಕಾನೂನಿನ ಸಲಹೆಯನ್ನು ಪಡ್ಕೊಳ್ದೇನೆ ವಿಜಯ್ ಅವರು ಕೂಡ ಕೆಲವೊಂದು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಪರಿಣಾಮವಾಗಿಯೇ ಈಗ ತಮಿಳುನಾಡು ವಿಧಾನಸಭೆಯ ಚುನಾವಣಾ ಫಲಿತಾಂಶ ಮೇ 4ನೇ ತಾರೀಕು ಬಂದರೂ ಕೂಡ ಈಗ 5 ದಿನಗಳು ಕಳೆದರೂ ಕೂಡ ಇನ್ನೂ ಸರ್ಕಾರ ರಚನೆ ಮಾಡಲಿಕ್ಕಾಗಿಲ್ಲ. ಟಿವಿಕೆ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಇದರ ಆಧಾರದ ಮೇಲೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ರಾಜ್ಯಪಾಲರನ್ನ ಕೇಳಬೇಕಾಗಿತ್ತು. ಆದರೆ ಇದನ್ನು ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ 5 ಮಂದಿ MLAಗಳ ಬೆಂಬಲ ಕೂಡ ತಮಗಿದೆ ಅಂತೇಳಿ ಆ ಬೆಂಬಲದ ಪತ್ರವನ್ನು ಕೊಟ್ಟೆ ಈಗ ಟಿವಿಕೆ ವಿಜಯ್ ಅವರು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ನೀವು ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾ ಇರೋದ್ರಿಂದಾಗಿ ವಿಧಾನಸಭೆಯಲ್ಲಿ 118 ಮಂದಿ MLAಗಳ ಬೆಂಬಲ ಇರುವಂಥ ಪತ್ರವನ್ನು ನನಗೆ ಸಲ್ಲಿಸಿ ಅಂತೇಳಿ ರಾಜ್ಯಪಾಲರು ಪಟ್ಟಿಟ್ಕೊಂಡು ಕೂತಿದ್ದಾರೆ. ಹೀಗಾಗಿ ಈಗ ನೀವು ರಾಜಕೀಯ ಬಿಕ್ಕಟ್ಟಿಗೂ ಕೂಡ ಕಾರಣ ಆಗಿದೆ ಮತ್ತು ತಮಿಳುನಾಡಿನ ಜನತೆ ತುದಿಗಾಲಲ್ಲಿ ನಿಂತ್ಕೊಂಡು ಟಿವಿಕೆ ಪಕ್ಷದ ವಿಜಯ್ ಅವರು ಸರ್ಕಾರ ರಚನೆ ಮಾಡ್ತಾರೋ ಇಲ್ವೇ ತೆರೆಮರೆಯಲ್ಲೇ ಪ್ರಯತ್ನ ಮಾಡ್ತಾ ಇರುವಂತಹ ಬದ್ಧ ವೈರಿಗಳಾದ DMK ADMK ಪಕ್ಷಗಳು ಸರ್ಕಾರ ರಚನೆ ಮಾಡ್ತಾವ ಅಂತೇಳಿ ಕಾದು ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀ
ಭೀತಿಯಿಂದ ನಿಮ್ಮ ಪರವಾಗಿ